ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನಿವತ್ತು ನಿಮಗೆ ಒಂದು ಸ್ಲೀವ್ಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನನ್ನ ಚಾಲೆಂಜು 25 ಡೇಸಿಗೆ ಬ್ರೇಕ್ ಆಗೋಯಿತು. ತುಂಬಾ ಕೆಲಸ ಬಂತು ಫ್ರೆಂಡ್ಸ್, ಹಂಗಾಗಿ ನನಗೆ ವಿಡಿಯೋಸ್ಗಳು ಹಾಕಿಲ್ಲ. ನೋಡೋಣ, ಇನ್ನು ಕಂಟಿನ್ಯೂ ಆಗಿ ಹಾಕೊಂಡು ಹೋಗ್ತೀನಿ. ಚಾಲೆಂಜ್ ಅಂತೂ ತಗೊಳ್ಳಲ್ಲ, ಓಕೆನಾ. ಇವಾಗ ನಾನು ಸ್ಲೀವ್ಸ್ ಲೆಂತು 10 ಇಂಚಸ್ ಮತ್ತು 3 ಇಂಚಸ್ ಡೌನ್ನ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಫ್ರಂಟ್ ಶೇಪ್ನ ನಾನು 1/2 ಇಂಚಿಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೇಲೆ ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಅದು ಡಿಸೈನ್ನ ಸ್ವಲ್ಪ ಮೇಲೇ ಇಡ್ತಾ ಇದ್ದೀನಿ, ಫುಲ್ಲು ಸೆಂಟರ್ನ ಮಾಡಿಲ್ಲ, ನಿಮಗೆ ಗೊತ್ತಾಗ್ತಾ ಇದೆ. ಮತ್ತು ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚು. ನಾನು ಫಸ್ಟಿಗೆ 2 ಇಂಚಿಗೆ ಮಾರ್ಕ್ ಮಾಡಿದೆ, ಆಮೇಲೆ ಕರೆಕ್ಟಾಗಿ 1.5 ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಬಾಕ್ಸ್ ಶೇಪಿಗೆ ಈ ಥರ ಮಾರ್ಕ್ ಹಾಕಿ ನಾನು ಎರಡನ್ನೂ ಕಟ್ ಮಾಡ್ಕೋತಾ ಇದ್ದೀನಿ. ಎರಡು ಸ್ಲೀವ್ಸು ಕೂಡ ಇದೆ, ಅಲ್ಲಿ 1/2 ಇಂಚ್ ಅಂತ ಬರೆದಿದ್ದೀನಲ್ಲ, ಅದನ್ನು ಈ ಥರ ಮಾಡಿಕೊಂಡು 1/2 ಇಂಚನ್ನ ಟ್ರಿಮ್ನ ಮಾಡ್ಕೋಬೇಕು. ಇದು ಫ್ರಂಟ್ ಶೇಪ್ ಬರುತ್ತೆ. ನೀವು ಫ್ರಂಟ್ ಶೇಪ್ ಗೊತ್ತಾಗಬೇಕು ಅನ್ನೋಂಗಿದ್ರೆ ಒಂದು ನ್ಯಾಚ್ನ ಹಾಕ್ಕೊಳ್ಳಿ. ನಾನಂತೂ ಕಂಪಲ್ಸರಿ ಫಾಲೋ ಮಾಡೇ ಮಾಡ್ತೀನಿ ಫ್ರೆಂಡ್ಸ್, ನ್ಯಾಚ್ನ ತುಂಬಾ ಫಾಲೋ ಮಾಡ್ತೀನಿ. ಇದೊಂದು ಟಿಪ್ ಅಂತಲೇ ತಿಳ್ಕೊಳ್ಳಿ. ನೀವು ಡಾಟ್ಸ್ ಮತ್ತು ನೀವು ಪ್ಲೈನ್ ಬ್ಲೌಸ್ ಆದರೆ ಎಷ್ಟು ಫೋಲ್ಡ್ ಮಾಡಬೇಕು ಅಲ್ಲಿಗೆ ನ್ಯಾಚು ಅವೆಲ್ಲ ತುಂಬಾ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು ನಿಮಗೆ. ಮತ್ತು ನಾವು ಫಿಟ್ಟಿಂಗ್ ಹತ್ರ ನ್ಯಾಚು ಹಾಕ್ಕೊಂಡ್ರೆ ನಿಮಗೆ ಬಾಡಿ ಫಿಟ್ಟಿಂಗ್ ಹಿಡಿಯುವಾಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಸೇರಿಸಿ ಒಂದು ಸ್ಲೀವ್ ಪಾರ್ಟಿಗೆ ಸೇರಿಸಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ ನೋಡಿ ಥ್ರೆಡ್ ಪೈಪಿಂಗ್ನ ಮಾಡ್ತಾಯಿದ್ದೀನಿ ಸ್ಲೀವ್ಸಿಗೆ. ಅದು ಯಾವ ಥರ ಈ ಥರ ಡಿಸೈನ್ ಮಾಡಿ ನಾನು ಯಾವ ಥರ ಫಿನಿಶಿಂಗ್ನ ಮಾಡ್ಕೋತೀನಿ ಅನ್ನೋದು ಕೂಡ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ನೋಡಿ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ನ ಮಾಡಿ. ಬಟ್ ನನಗಿನ್ನೊಂದು 5 ವಿಡಿಯೋ ಹಾಕಿದರೆ ನನ್ನ ಚಾಲೆಂಜ್ ನನಗೆ ಬೇಜಾರಾಯಿತು. ಅಯ್ಯೋ ನೋಡು, ಚಾಲೆಂಜ್ ತೊಗೊಂಡಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಕೆಲಸ ಎಲ್ಲರಿಗೂ ಸ್ವಲ್ಪ ಒತ್ತಡ ಅನ್ನೋದು ಜಾಸ್ತಿ ಇದ್ದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನನ್ನ ಕೈಲಿ ಖಂಡಿತ ಇನ್ನು ಎಷ್ಟು ವಿಡಿಯೋಗಳಾಗುತ್ತೆ ಅಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಾನು ಮುಂಚೆನೇ ಹೇಳಿರ್ತಾರೆ, ಪ್ರತಿಯೊಂದು ನನ್ನ ವಿಡಿಯೋಗಳಲ್ಲಿ ಬರುತ್ತೆ. ನಾನು ಕಮೆಂಟ್ ಮಾಡಿರೋರಿಗೆಲ್ಲ ಕೂಡ ನಾನು ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿರೋರಿಗೂ ಕೂಡ ನಾನು ಅದೇ ವಿಡಿಯೋ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ನೋಡೋಣ ನೆಕ್ಸ್ಟು ಯಾವ್ಯಾವ ಥರ ವೀಡಿಯೋಸ್ ನಾನು ಮಾಡ್ಕೊತೀನಿ. ಈಗ ಇದನ್ನು ಒಂದೇ ವಿಡಿಯೋ ಇದ್ದಿದ್ದು, ಇನ್ನು ಯಾವುದೂ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಬಟ್ ನೆಕ್ಸ್ಟ್ ಸಲ ರೆಕಾರ್ಡ್ ಮಾಡಿ ನಾನು ನಿಮಗೆ ನನ್ನ ಕೈಲಾದಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆದಷ್ಟು ನಿಮ್ಮ ಸಪೋರ್ಟು ಸ್ವಲ್ಪ ಮಟ್ಟಿಗಿದೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಲಿ, ಓಕೆನಾ. ಇವಾಗ ನೋಡಿ, ಇವಾಗ ಈ ಶೇಪ್ ಇದೆಯಲ್ವ, ಶೇಪ್ನ ನೀಟಾಗಿ ಟ್ರಿಮ್ನ ಮಾಡ್ಕೊಂಡು ಟರ್ನು ಮಾಡ್ಕೋಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಇದು 2 ರೀತಿಯಲ್ಲಿ ನಾವು ಎಡ್ಜಸ್ನ ಸ್ಟಿಚ್ ಮಾಡ್ಕೋಬೋದು. ನಾನು ಇವಾಗ ತೋರಿಸಿದ್ದು ಒಂದು ಮೆಥೆಡು. ನಾನು ಇನ್ನೊಂದು ಮೆಥೆಡ ಯಾವ್ದಾರು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಈ ಮೆಥೆಡ್ನ ನಾನು ಫಾಲೋ ಮಾಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಕಡೆಯಿಂದ ಟರ್ನು ಮಾಡಿಕೊಂಡು ಬೇಕಾದರೆ ನೀವು ಐರನ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾನ್ವಾಸ್ ಏನು ಯೂಸ್ ಮಾಡಿಲ್ಲ. ಕ್ಯಾನ್ವಾಸ್ ಯೂಸ್ ಮಾಡಿದರೆ ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ಕಿಗೆ ಅದು ಕಾಣಿಸುತ್ತೆ. ಹಾಗಾಗಿ ನಾನು ಅದು ಇನ್ನೂ ಒಂಥರನ ಅಟ್ಯಾಚ್ ಮಾಡ್ಬೋದಿತ್ತು, ಬಟ್ ನನಗೆ ಕ್ಯಾನ್ವಾಸ್ ನನಗೆ ಬೇಡ ಅನ್ನಿಸ್ತು. ಹಂಗಾಗಿ ಇದೇ ಥರ ಫಿನಿಶಿಂಗ್ ಮಾಡಿಕೊಂಡೆ. ನಾನು ನೋಡೋಣ, ಇನ್ನೊಂದು ಸಲ ಕ್ಯಾನ್ವಾಸ್ನ ಇಟ್ಟು ನಾನು ಫಿನಿಶಿಂಗ್ ಮಾಡೋದು ತೋರಿಸ್ಕೊಡ್ತೀನಿ. ಎಲ್ಲ ಥರ ವೀಡಿಯೋಸ್ಗಳು ಇರಬೇಕು ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಇದು ನಾನು ಯಾವ ಥರ ಸ್ಟಿಚ್ ಮಾಡಿದೆ ಅನ್ನೋದು ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೋತಾ ಇರೋದು. ನಿಮ್ಗೆ ಆ ಥರ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಆದಷ್ಟು ಒಂದು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾಯಿದ್ದೀನಿ ಅಂತ ಅನ್ನೋದು ನನ್ನ ಭಾವನೆ. ಯೂಸ್ ಆಗೋರಿಗೆ ಖಂಡಿತ ಅದು ಒಂದು ಒಳ್ಳೆ ಯೂಸ್ ಆಗ್ತಾಯಿದೆ. ಹಾಗಾಗಿ ಈಗ ಅದು ಬಾಕ್ಸ್ ಶೇಪ್ನ ನಾನು ನೀಟಾಗಿ ಒಂದು ಕಿನ್ನಾರಿ ಸ್ಟಿಚ್ ಥರ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಸೇರಿಸಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಥರ ಬಂದಿದೆ. ಇವಾಗ ನಾನು ಯಾವ ಥರ ಸ್ಟಿಚ್ ಮಾಡ್ಕೋತೀನಿ ಗೊತ್ತಾ. ನೋಡಿ, ಇದು ಪೈಪಿಂಗ್ ಮೇಲೆ ಬರೋ ಥರ ಇದು ನೀಟಾಗಿ ಸ್ಟಿಫಾಗಿ ಕೂರಬೇಕು.
ಆವಾಗ ಸ್ಟಿಚ್ ಹಾಕೋತೀನಿ. ಆವಾಗ ತುಂಬ ಮಾಮೂಲಿ ಥ್ರೆಡ್ ಪೈಪಿಂಗ್ ನಾವು ಯಾವ ಥರ ಮಾಡ್ತೀವಿ ಅದೇ ಇದು ಥ್ರೆಡ್ ಪೈಪಿಂಗ್ ಒಂದು ವೀಡಿಯೋ ಮಾಡ್ಕೋಬೇಕಿತ್ತು. ಬಟ್ ಬ್ಲೌಸ್ ಅರ್ಜೆಂಟ್ ಕೊಡಬೇಕಿತ್ತು, ಒಬ್ಬರು ಜನ್ಮಾಷ್ಟಮಿಗೆ ಬೇಕಿತ್ತಂತ ಅವ್ರಿಗೆ. ಟೀಚರ್ದು ಇದು ಕೂಡ ಟೀಚರ್ದು ಬ್ಲೌಸು. ಹಂಗಾಗಿ ಇವಾಗ ಅವ್ರದ್ದು ಕೊಡಬೇಕಿತ್ತು. ಹಂಗಾಗಿ ಸ್ವಲ್ಪ ಬೇಗ ಬೇಗ ಸ್ಟಿಚ್ ಮಾಡಿ ಇದೊಂದು ಸ್ಲೀವ್ಸ್ ವೀಡಿಯೋಗೆ ಮಾತ್ರ ಟ್ರೈಪೋಡಿಗೆ ಬಿಟ್ಬಿಟ್ಟಿದೆ. ಹಂಗಾಗಿ ಬ್ಯಾಕ್ದು ಪೈಪಿಂಗ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಪಾಟ್ ಶೇಪ್ ಇಟ್ಟಿದ್ದೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಕರೆಕ್ಟಾಗಿ ಈ ಥರ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊತ ಬನ್ನಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಇದು ಮೆರೂನು ಬ್ಲೌಸ್ ಬಂದಿತ್ತು ಮತ್ತು ಗ್ರೀನ್ ಕಲರ್ ಸ್ಯಾರಿ. ಚೆನ್ನಾಗಿತ್ತು ಸೀರೆ, ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್, ತುಂಬ ಚೆನ್ನಾಗಿತ್ತು. ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಎಕ್ಸ್ಟ್ರಾಸ್ ಬಂದಿರೋದೆಲ್ಲ ನೀಟಾಗಿ ಟ್ರಿಮ್ ಮಾಡಿಕೊಂಡು ಈ ಥರ ಟ್ರಿಮ್ನ ಮಾಡ್ಕೊಳ್ಳಿ, ಆವಾಗ ಸರಿಯಾಗುತ್ತೆ. ಸೆಂಟರ್ಗೆ ಕರೆಕ್ಟಾಗಿ ನ್ಯಾಚ್ ಹಾಕ್ಕೊಳ್ಳಿ. ಇದು ಏನು ಗೊತ್ತಾ, ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಶೇಪ್ ನಿಮಗೆ ಸ್ಲೀವ್ಸು ಕೂಡ ಆ ಕಡೆ ಈ ಕಡೆ ಆಗುತ್ತೆ. ಇವಾಗ ನೋಡಿ ಕರೆಕ್ಟಾಗಿ ಅದಕ್ಕೆ ಒಂದು ಇದು ಮಾಡ್ಕೋತಾ ಇದ್ದೀನಿ. ಈ ಥರ ಎಡ್ಜಿಗೆ ಓವರ್ಲಾಕ್ ಮಾಡಿಕೊಂಡೆ. ಬಟ್ ಅದು ನಾನು ಸೆಂಟರ್ಗೆ ಈ ಥರ ಫುಲ್ ನರ್ಗೆ ಮಾಡ್ಕೊಳ್ಳೋದ್ರಿಂದ ಇದು ಕಾಣುತ್ತೆ. ಹಾಗಾಗಿ ಮತ್ತೆ ಅದನ್ನು ಸರಿ ಮಾಡಿಕೊಂಡು ನಾನು ಮಾಡಿರೋ ಅಂಥದ್ದು. ಫಸ್ಟಿಗೆ ನನಗೆ ಈ ಥರ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ನಂಗೆ ಮಾಡಿಕೊಂಡು ಈ ಥರ ಸ್ಟಿಚ್ಚೆಲ್ಲ ಹಾಕ್ಕೊಂಡು ಸ್ಟಿಚ್ ಮಾಡೋಕ್ಕೆ ಹೋದಾಗ ಅಯ್ಯೋ ಇದೇನು ಕಾಣಿಸ್ತಾ ಇದೆಯಲ್ಲ ಅಂತ ಸರಿ ಮಾಡಿಕೊಂಡೆ. ಇವಾಗ ನಾನು ಈ ಥರ ಬಟರ್ಫ್ಲೈ ಥರ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ತಾಯಿದ್ದೀನಿ. ಫುಲ್ ನೆರಿಗೆ ಥರ ಮಾಡಿ ಆವಾಗಲೇ ತೋರಿಸಿದ್ನಲ್ಲ ಆ ಥರ ಮಾಡಿ ಇವಾಗ ನೋಡಿ ಕರೆಕ್ಟಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಎರಡೂ ಸ್ಲೀವ್ಸ್ನು ಇದೇ ಥರ ಮಾಡ್ಕೋಬೇಕು. ನಿಮಗೆ ಬೇಕಾದರೆ ಲೇಸ್ನ ಯಾವುದಾದ್ರೂ ಗೋಲ್ಡ್ ಲೇಸು ಅಥವಾ ಇದಕ್ಕೂ ಕೂಡ ಪೈಪಿಂಗ್ನ ಮಾಡ್ಬೋದು. ಬಟ್ ನಾನು ಪೈಪಿಂಗ್ ಏನೂ ಇದಕ್ಕೆ ಮಾಡಿಲ್ಲ, ಮಾಡ್ಕೊಬೋದು ಅಷ್ಟೇ ಪೈಪಿಂಗ್ನ. ಇವಾಗ ಕರೆಕ್ಟಾಗಿ ಮತ್ತು ನಾನು ಇನ್ನೊಂದು ಸೈಡ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಕರೆಕ್ಟಾಗಿ ಹಾಕ್ಕೊಂಡು ನಾನು ನೆಕ್ಸ್ಟ್ ಎರಡು ಸ್ಲೀವ್ಸ್ನು ನಾನು ರೆಡಿ ಮಾಡಿ ತೋರಿಸ್ತೀನಿ. ಲಾಸ್ಟಿಗೆ ಇದ್ರದ್ದು ಇನ್ನೊಂದು ಅಂದರೆ ರೆಡಿ ಆದಮೇಲೆ ವಿಡಿಯೋ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ತುಂಬ ಚೆನ್ನಾಗಿ ಬಂತು. ಇದಕ್ಕೆ ಸೆಂಟರ್ಗೆ ಒಂದು ಸ್ಟೋನ್ದು ಬೀಟ್ಸ್ ಇದಿದ್ದಾವೆ ನನ್ನ ಹತ್ರ, ಅದನ್ನು ಅಂಟಿಸ್ತೀನಿ. ಮಣಿ ಏನೂ ಹಾಕಲ್ಲ. ನೋಡಿ ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಲಾಸ್ಟಿಗೆ ಈ ಥರ ರೆಡಿ ಮಾಡಿದ್ದೀನಿ. ಇದು ಆಲ್ರೆಡಿ ರೆಡಿ ಆಗಿದೆ ಬ್ಲೌಸು. ಆ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡಿರೋವಂಥದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ 2 ಲೇಯರ್ ಮಾಡಿದರೆ ಅದು ಡಿಸೈನ್ ಎಲ್ಲ ಹೋಗೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ.